ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಗಾಂಧೀಜಿಯವರು ಹೇಳಿರುವಂತಹ ಕೆಲವು ಸೂಕ್ತಿಗಳನ್ನು ಅಥವಾ ವಾಣಿಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದು, ಸತ್ಯವೇ ದೇವರು, ದೇವರೇ ಸತ್ಯ. ಎರಡನೇದು, ಸತ್ಯ ಮತ್ತು ಪ್ರೇಮದಿಂದ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಮೂರನೇದು, ಅಸ್ಪೃಶ್ಯತೆ ಒಂದು ಪಾಪ, ಘೋರ ಅನ್ಯಾಯ ಅಂತ ಗಾಂಧೀಜಿಯವರು ಹೇಳ್ತಾರೆ. ನಾಲ್ಕನೇದು, ಮದ್ಯಪಾನ ಕಳ್ಳತನಕ್ಕಿಂತಲೂ ಹೇಯವಾದದ್ದು. ಐದನೇದು, ಖಾದಿಯು ಬಡವರನ್ನು ಶ್ರೀಮಂತರ ಹಿಡಿತದಿಂದ ಬಿಡಿಸುತ್ತದೆ. ಜನಸಾಮಾನ್ಯರಿಗೂ ವಿದ್ಯಾವಂತರಿಗೂ ನಡುವೆ ನೈತಿಕ ಮತ್ತು ಆಧ್ಯಾತ್ಮಿಕ ಸಂಬಂಧವನ್ನು ನಿರ್ಮಿಸುತ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟು ಆರನೇದು, ಪ್ರಜಾಪ್ರಭುತ್ವದಲ್ಲಿ ಬಲಿಷ್ಠನಿಗಿರುವ ಅವಕಾಶಗಳು ದುರ್ಬಲನಿಗೂ ಇರಬೇಕು, ಅದೇ ನಿಜವಾದ ಪ್ರಜಾಪ್ರಭುತ್ವ ಎಂಬುದು ಗಾಂಧೀಜಿಯವರ ಅಭಿಪ್ರಾಯವಾಗಿದೆ. ಏಳನೇದು, ಮನುಷ್ಯ ಎಷ್ಟರ ಮಟ್ಟಿಗೆ ಇತರರ ಹಿತಕ್ಕೆ ದುಡಿಯುತ್ತಾನೆಯೋ ಅಷ್ಟರ ಮಟ್ಟಿಗೆ ಅವನು ದೊಡ್ಡವನಾಗುತ್ತಾನೆ. 8, ಮಕ್ಕಳು, ಯುವಕರು ಮತ್ತು ಮಹಿಳೆಯರು ಎಲ್ಲರೂ ಸರಿಸಮಾನವಾಗಿ ಬೆಳೆಯಬಹುದಾದ ಶಕ್ತಿ ಎಂದರೆ ಅದು ಅಹಿಂಸೆ. ಬೆಳೆಸಬಹುದಾದ ಶಕ್ತಿ ಎಂದರೆ ಅದು ಅಹಿಂಸೆ. 9ನೇದು, ಹಿಂದೂ ಧರ್ಮ ಗಂಗೆಯಂತೆ, ಮೂಲದಲ್ಲಿ ಪರಿಶುದ್ಧ ಮತ್ತು ಅಕಳಂಕಿತ, ಆದರೆ ಮುನ್ನಡೆಯುವಾಗ ತನ್ನ ಹಾದಿಯಲ್ಲಿನ ಅಶುದ್ಧವನ್ನೆಲ್ಲ ತನ್ನೊಳಕ್ಕೆ ಎಳೆದುಕೊಳ್ಳುತ್ತದೆ. ಒಟ್ಟು ಪರಿಣಾಮದಲ್ಲಿ ಅದು ಗಂಗೆಯಂತೆ ಉಪಕಾರಿ. 10ನೇದು, ವ್ಯಕ್ತಿಯಲ್ಲಿರುವ ಅತ್ಯುತ್ತಮವಾದದ್ದನ್ನು ಬೆಳಕಿಗೆ ತರುವುದೇ ನಿಜವಾದ ಶಿಕ್ಷಣ. ಮಾನವತ್ವದ ಪುಸ್ತಕಕ್ಕಿಂತ ಉತ್ತಮವಾದ ಪುಸ್ತಕ ಯಾವುದಿದೆ? 11ನೇದು, ತಾಳ್ಮೆ ಒಂದು ಇದ್ದರೆ ಪರ್ವತವನ್ನು ದಾಟಬಹುದು. 12, ದುಃಖವೆನ್ನುವುದು ತ್ಯಾಗ ಅಲ್ಲ, ಯಾವ ತ್ಯಾಗದಿಂದ ಮನುಷ್ಯನಿಗೆ ಆನಂದವೆನಿಸುತ್ತದೆಯೋ ಅದೇ ನಿಜವಾದ ತ್ಯಾಗ. 13ನೇದು, ಧರ್ಮ ಇಲ್ಲದ ಮನುಷ್ಯನು ಚುಕ್ಕಾಣಿ ಇಲ್ಲದ ಹಡಗಿನಂತೆ. 14, ಶರೀರ ಪೋಷಣೆಗೆ ಆಹಾರ ಅವಶ್ಯವಾಗಿರುವಂತೆ ಆತ್ಮಪೋಷಣೆಗೆ ಪ್ರಾರ್ಥನೆ ಅವಶ್ಯಕತೆ. 15, ಯುದ್ಧದಿಂದ ಎಂದಿಗೂ ಶಾಂತಿ ಸ್ಥಾಪನೆ ಆಗುವುದಿಲ್ಲ. 16, ಶಾಂತಿ ಮನುಷ್ಯ ಉನ್ನತ ದಾರಿಯ ಹೆಗ್ಗುರುತು. ಸಂಕಟಗಳು ಬರುವುದು ಸುಖ ಆಗಮನದ ಸೂಚನೆ. 18, ಕಷ್ಟದ ಜೀವನವೇ ಶಿಸ್ತನ್ನು ಕಲಿಸುವ ಶಾಲೆ. 19, ದೇಶಭಕ್ತಿ ಮೋಕ್ಷ ಮಾರ್ಗದಲ್ಲಿ ಒಂದು ಮೆಟ್ಟಲು. 20, ಎಂತಹ ಪರಿಸ್ಥಿತಿಯಲ್ಲೂ ಸಹನೆಯನ್ನು ಕಳೆದುಕೊಳ್ಳಬಾರದು. 21, ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುವವನಿಗೆ ಹಕ್ಕುಗಳು ತಾನಾಗಿಯೇ ಲಭಿಸುತ್ತವೆ. 22, ಮನುಷ್ಯ ಜಗತ್ತಿನ ಜೀವಿಗಳ ಸೇವೆ ಮಾಡಲು ಬಂದ ದೇವರ ಪ್ರತಿನಿಧಿ ಎಂಬುದನ್ನು ಸದಾ ಜ್ಞಾಪಕದಲ್ಲಿ ಇಟ್ಟುಕೊಂಡಿರಬೇಕು. 23, ನಂಬಿಕೆಯೇ ಸದ್ಗುಣ, ದುರ್ಬಲತೆಯೇ ಅಪನಂಬಿಕೆಯನ್ನು ಉಂಟು ಮಾಡುತ್ತದೆ. 24, ಭಾರತದಲ್ಲಿ ಉಚಿತ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಜಾರಿಗೆ ಬರಬೇಕು. ಈ ಗುರಿಯನ್ನು ಸಾಧಿಸಲು ಮಕ್ಕಳ ಮನಸ್ಸು, ಶರೀರ ಮತ್ತು ಆತ್ಮಶಕ್ತಿಯನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುವ ಉಪಯುಕ್ತ ಉದ್ಯೋಗವನ್ನು ಅವರಿಗೆ ಕಲಿಸಬೇಕು. 25, ನಾಗರಿಕತೆ ಎಂದರೆ ತಾಳ್ಮೆ, ಸಹಿಷ್ಣುತೆಗಳ ತವರು, ಹಿಂಸೆ ಪ್ರತಿಹಿಂಸೆಗಳ ಸಮುದ್ರ ಅಲ್ಲ. 26, ದೇವರಿಗೆ ಭಯಪಡಬೇಕು, ಮನುಷ್ಯರಿಗೆ ಭಯಪಡಬಾರದು. 27, ಎಂತಹ ಪರಿಸ್ಥಿತಿ ಬಂದರೂ ಕೊಟ್ಟ ಮಾತಿಗೆ ತಪ್ಪಬಾರದು. 28, ಪರಭಾಷೆಗಳ ಶಿಕ್ಷಣ ಮಾಧ್ಯಮ ನಮ್ಮ ಮಕ್ಕಳನ್ನು ಅವರದೇ ಆದ ಭೂಮಿಯಲ್ಲಿ ಪರದೇಶಿಗಳನ್ನಾಗಿ ಮಾಡಿದೆ. 29, ಕಲ್ಲು ಇಟ್ಟಿಗೆಯಿಂದ ಕಟ್ಟಿರುವ ಗುಡಿ ಗೋಪುರಗಳಿಗಿಂತ ನರಮಾಂಸಗಳಿಂದ ನಿರ್ಮಾಣವಾಗಿರುವ ಮಾನವ ಶರೀರಗಳೇ ನಿಜವಾದ ದೇವಾಲಯಗಳು. 30, ತಮಗೆ ಅಗತ್ಯವಿದ್ದಷ್ಟನ್ನು ಮಾತ್ರ ಪಡೆಯುವುದು ಧರ್ಮ, ಅಗತ್ಯಕ್ಕಿಂತ ಹೆಚ್ಚಾಗಿ ಪಡೆದರೆ ಕಳ್ಳತನ ಮಾಡಿದಂತೆಯೇ ಸರಿ. 31, ಕೆಟ್ಟದ್ದನ್ನು ಮಾಡದಿರಬೇಕಾದರೆ ಕೆಟ್ಟದ್ದರಿಂದ ಪೂರ್ಣವಾಗಿ ದೂರ ಇರಬೇಕು. 32, ಯುವಕರು ಯಾವ ಕಾರಣಕ್ಕೂ ನಿರಾಶರಾಗಬಾರದು, ನಿಜವಾದ ಗುಣಕ್ಕೆ ಪ್ರತಿಫಲ ದೊರೆಯುತ್ತದೆ ಎಂಬ ಆತ್ಮವಿಶ್ವಾಸವನ್ನು ಯುವಕರು ಬೆಳೆಸಿಕೊಳ್ಳಬೇಕು. ಇದಿಷ್ಟು ಗಾಂಧೀಜಿಯವರು ಹೇಳಿರುವಂತಹ ಸೂಕ್ತಿಗಳಾಗಿವೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ನವನೀತ ಎಜುಕೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ಧನ್ಯವಾದಗಳು.